ಸರ್, ಈಗ ಕಾವೇರಿ ತಂತ್ರಾಂಶದಲ್ಲಿ ಸರ್ವರ್ ಸಮಸ್ಯೆ ಇತ್ತು ಅಂತ, ಈಗ ಅದು ಸಾಲ್ವ್ ಆಗಿದೆಯಾ? ಸೊ ಆ ರೀತಿ ಮತ್ತೆ ಆಗಿದ್ದಕ್ಕೆ ಇಲಾಖೆ ಏನು ಕ್ರಮ ತೆಗೆದುಕೊಂಡಿದೆ? ಈಗ ಕಳೆದ ಕೆಲವು ದಿನಗಳಿಂದ ನೋಂದಣಿ ಪ್ರಕ್ರಿಯೆಯಲ್ಲಿ EC ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು ಇಶ್ಯೂ ಆಗುವಂತಹದ್ದು ಸಮಸ್ಯೆ ಆಗಿತ್ತು. ಹಾಗೂ ಕೆಲವು ದಿನ ನೋಂದಣಿಗೂ ಕೂಡ ಇದರಿಂದ ತೊಂದರೆ ಆಗಿತ್ತು. ಇದರಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಕಾವೇರಿ ಸಾಫ್ಟ್ವೇರು ಅದರ ಮೇಲೆ ಅನಗತ್ಯವಾಗಿ, ಅಂದರೆ ಸುಮ್ಮನೆ ಕಾಮ ಹಾಕೋದು, ಫುಲ್ ಸ್ಟಾಪ್ ಹಾಕೋದು, ಈ ರೀತಿಯಾದ ಬಾಟ್ ಅಂತ ಹೇಳ್ತಾರೆ, ಕಂಪ್ಯೂಟ್ರನ್ನು ಮಿಸ್ಯೂಸ್ ಮಾಡಿ ಕೆಲವರು ಸಿಸ್ಟಮ್ ಮೇಲೆ ಓವರ್ಲೋಡನ್ನು ಮಾಡಿ ಕೆಲಸಗಳಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡುವಂಥದ್ದು ನಡೆದಿತ್ತು. ಅದನ್ನು ಈ ಗವರ್ನೆನ್ಸ್ ಇಲಾಖೆಯವರು ಭಾಳ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಸರಿಯಾಗಿ ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ. ನಿನ್ನೆಯಿಂದನೂ ಕೂಡ ಈಗ ರಿಜಿಸ್ಟ್ರೇಷನ್ ನಡೀತಾ ಇದೆ, ಇವತ್ತು ಕೂಡ ನಡೀತಾ ಇದೆ. ಸದ್ಯಕ್ಕೆ ಆ ಸಮಸ್ಯೆ ಪರಿಹಾರ ಆಗಿದೆ. ಆದರೂ ಕೂಡ ಮತ್ತೆ ಮರುಕಳಿಸಬಾರ್ದು ಅಂತ ಅವರು ಅದನ್ನು ವಾಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿ ಮುಂದೆ ಆಗಬಾರ್ದು ಅಂತೇಳಿ ನಮ್ಮ IT ಸಿಸ್ಟಮ್ ಇದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ನ್ಯೂನ್ಯತೆ ಇದೆಯಾ ಅಂಥೇಳಿ ಸ್ಟಡಿ ಮಾಡೋದಕ್ಕೆ ಕೆಲವು ಎಕ್ಸ್ಪರ್ಟ್ಸನ್ನು ಹೈರ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IIIT ಅವರಿಂದನೂ ಕೂಡ ಇದನ್ನು ಅನಾಲಿಸಿಸ್ ಮಾಡಿಸಿ ನಾಳೆ ಮತ್ತೆ ಈ ರೀತಿ ಸಮಸ್ಯೆಗಳು ಮರುಕಳಿಸದ ಹಾಗೆ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದೇವೆ. ಸರ್, ಈಗ ಈ ರಿಜಿಸ್ಟ್ರೇಷನ್ ಅಂದರೆ ಈ ಖಾತಾದ ಆಗ್ತಾ ಇದೆ ಸರ್. ಯಾರು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ಅವರ ಒಂದು ಆಸ್ತಿಯನ್ನು ಮ್ಯಾನ್ಯುಯಲಲ್ಲಿ ನೋಂದಣಿ ಆಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಏನಾದರೂ ಅದೇ ರೀತಿ ಇದ್ದರೆ ನಾವು ಅದನ್ನು ಅಟೆಂಡ್ ಮಾಡಿ ಸಾಲ್ವ್ ಮಾಡ್ತೇವೆ. ಯಾವುದ್ಯಾವುದು ಲೀಗಲ್ ಆಗಿದೆ ಅದಕ್ಕೆಲ್ಲ ಪರಿಹಾರ ಕೊಡೋದು ನಮ್ಮ ಕರ್ತವ್ಯ. ಲೀಗಲ್ ಆಗಿರ್ತ ಕೆಲವರು ಇಲ್ಲೀಗಲ್ ಮಾಡ್ಕೊಂಡಿರೋದಕ್ಕೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ಲೀಗಲ್ ಆಗಿರುವಂಥದಕ್ಕೆ ಯಾವುದೇ ತೊಂದರೆ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಕೊಡ್ತೇವೆ. ಇವತ್ತು ರಾಜ್ಯಸಭೆಯಲ್ಲಿ ದೇವೇಗೌಡರು ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ, 136 ಶಾಸಕರಿದ್ದರೂ ಕೂಡ. ಮತ್ತು ST ಅವರ ಹಣವನ್ನು ಚುನಾವಣೆಗೆ ಬಳಸ್ಕೊಂಡಿದೆ, ಇಂಥ ಸರ್ಕಾರ ರಾಜ್ಯದಲ್ಲಿದೆ ಅನ್ನುವಂಥ ಆರೋಪವನ್ನು ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ ಸರ್. ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾಗಿರೋದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ನ ಬಜೆಟ್ಟು ಕರ್ನಾಟಕಕ್ಕೆ ಒಂದು ಕರಾಳ ಅಧ್ಯಾಯ. ಅದರ ಮುಖಾಂತರ ಇವತ್ತು ತೆರಿಗೆ ಕಟ್ಟುವಂತಹ, ಕಷ್ಟಪಟ್ಟು ದುಡಿಯುವಂತಹ ಕರ್ನಾಟಕದ ಜನಗಳ ತೆರಿಗೆ ದುಡ್ಡು ಲೂಟಿ ಆಗ್ತಾ ಇದೆ. ಇವರು ಯಾರಿಗಾದರೂ ಕರ್ನಾಟಕದ ಬಗ್ಗೆ ಬದ್ಧತೆ ಇದ್ದರೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಿ ಕರ್ನಾಟಕಕ್ಕೆ ಕೊಡಿಸುವಂಥ ನ್ಯಾಯವನ್ನು ಕೊಡಿಸೋ ಕೆಲಸ ಮಾಡಲಿ. ಅದನ್ನು ಬಿಟ್ಬಿಟ್ಟು ಅವರು ಮಾಡ್ತಾ ಇರೋ ನ್ಯಾಯವನ್ನು ಮುಚ್ಚಾಕಿ ಇವರು ಕೂಡ ಅನ್ಯಾಯದಲ್ಲಿ ಪಾಲಾಗೋದನ್ನು ಬಿಡಲಿ. ಎರಡನೇದು, ನಾವು ಕಾವೇರಿ ನದಿಯಲ್ಲಿ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಇವತ್ತಿಗೂ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ನವರು ಕೂಡ ಇದಕ್ಕೆ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಯಾವುದು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿರೋವಾಗ ಮಾನ್ಯ ದೇವೇಗೌಡರೇ ಆಗಲಿ ಯಾರೇ ಆಗಲಿ, ಫಸ್ಟು ಅದನ್ನು ಎಲೆಕ್ಷನ್ ಟೈಮಲ್ಲಿ ಚಿಟಿಕೆ ಹೊಡೆದ್ರು 1 ಗಂಟೆಯಲ್ಲಿ ಕೊಡ್ತೀವಿ ಅಂತ, ಮೊನ್ನೆ ಚನ್ನಪಟ್ಟಣ ಎಲೆಕ್ಷನಲ್ಲಿ ಭಾಷಣ ಮಾಡಿದ್ರು, ನಾನು ಕೈ ಹಿಡಿದು ಸೈನ್ ಮಾಡಿಸ್ತೀವಿ ಅಂತ. ಫಸ್ಟು ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಲಿ. ನಮ್ಮ ರಾಜ್ಯಕ್ಕೆ ತೆರಿಗೆಯಲ್ಲಿ ಕೇಂದ್ರದಿಂದ ಬರ್ತಕ್ಕಂಥ ಪಾಲಿನಲ್ಲಿ ಅನ್ಯಾಯ ಆಗ್ತಾ ಇದೆ, ಅನ್ಯಾಯವನ್ನು ಸರಿಪಡಿಸಲಿ. ಆಮೇಲೆ ಉಳಿದಿದ್ದ ವಿಷಯಗಳನ್ನು ಮಾತಾಡಲಿಕ್ಕೆ ಅವರಿಗೂ ಕೂಡ ನೈತಿಕತೆ ಇರುತ್ತೆ. ಅದು ಬಿಟ್ಟು ಇವತ್ತು ದಿನ ಬೆಳಿಗ್ಗೆ ಆದರೆ ಅನ್ಯಾಯ ಆಗ್ತಾ ಇದ್ದರೆ ಅದನ್ನ ಬಗ್ಗೆ ಮಾತಾಡದೆ ಇವರು ಕೂಡ ಅನ್ಯಾಯದಲ್ಲಿ ಭಾಗಿಯಾದಾಗ